ಅಳ್ತಾ ಇದ್ದು ಬೇರೆ ವಿಷಯಕ್ಕೆ. ನಿಮ್ಗ್ಯಾಕೆ ಬಂತು ಈ ಮಿಸ್ಅಂಡರ್ಸ್ಟ್ಯಾಂಡಿಂಗು? ಸಾಮಾನ್ಯವಾಗಿ ಸೀರಿಯಲ್ ನಡೆಯುತ್ತೆ ಇಂಥ ಸೀಕ್ವೆನ್ಸು. ಹೀರೋಯಿನ್ನು ಯಾವ್ದೋ ಕಾರಣಕ್ಕೆ ಅಳ್ತಾ ಇದ್ರೆ ಅವ್ರ ಅತ್ತೆ ಇನ್ನೇನೋ ಬೇರೆ ಕಾರಣ ಅಂತ ಅನ್ಕೊಂಡಿರ್ತಾರೆ. ಸ್ವಲ್ಪ ನಿನ್ನ ಸೀರಿಯಲ್ ಪ್ರಪಂಚದಿಂದ ಹೊರಗೆ ಬಂದು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನಿನಗೆ ನನ್ನ ರಾಮ್ ಮೇಲೆ ಕೋಪ ಇಲ್ಲ ತಾನೆ? ಅವ್ರ ಮೇಲೆ ನಂಗೆ ತುಂಬಾ ಕೋಪ ಇದೆ, ಆದರೆ ಮದುವೆ ವಿಷಯದಲ್ಲಿ ಇಲ್ಲ. ಅಂದರೆ ಏನು ನಿನ್ನ ಮಾತಿನ ಅರ್ಥ? ನಿನ್ನ ಮಾತು ಕೇಳ್ತಿದ್ರೆ ನನಗೆ ಸಿಕ್ಕಾಪಟ್ಟೆ ಗೊಂದಲ ಆಗ್ತಾ ಇದೆ. ಮದುವೆ ಮುರಿದಿದ್ದು ನಿನಗೆ ಯಾವ ಬೇಜಾರು ಇಲ್ಲ ಅಜ್ಜಿ. ಇನ್ನೂ ಹೇಳ್ಬೇಕಂದ್ರೆ ಮದುವೆ ಮುರಿದಾಗಿಂದ ನಾನು ಖುಷಿಯಿಂದ ಆಕಾಶದಲ್ಲಿ ತೇಲಾಡ್ತಿದ್ದೀನಿ. ಮೊದಲಿಂದನೂ ನಂಗೆ ಈ ಮದುವೆಲಿ ಇಂಟ್ರೆಸ್ಟೇ ಇರಲಿಲ್ಲ ಅಜ್ಜಿ. ಹೇಗಿರುತ್ತೆ ಹೇಳಿ? ಅಲ್ಲ, ಏಜೆ ಅವ್ರಿಗೂ ನನಗೂ ಯಾವುದಾದ್ರೂ ವಿಷಯದಲ್ಲಿ ಹೊಂದಾಣಿಕೆ ಇದೆಯಾ? ಇಲ್ಲ ತಾನೇ. ಒಟ್ಟಿಗೆ ಒಂದು 5 ನಿಮಿಷ ಅವ್ರ ಪಕ್ಕದಲ್ಲಿ ನಿಲ್ಲಕ್ಕಾಗಲ್ಲ, ಲೈಫ್ ಪೂರ್ತಿ ಜೊತೆಗಿರಕ್ಕಾಗತ್ತಾ? ಅದೇ ವಿಷಯನ ಮೆಹಂದಿ ಶಾಸ್ತ್ರ ದಿನ ಏಜೆ ಅವ್ರ ಹತ್ರ ಹೇಳಿದೆ. ಅವರು ಓಕೆ ಅನ್ಕೊಂಡು ನನ್ನ ರಿಜೆಕ್ಟ್ ಮಾಡಿದ ಹಾಗೆ ನಾಟಕ ಮಾಡಿದ್ರು. ಹೀಗೆ ಈ ಸಂಬಂಧ ಮುರಿದು ಬಿದ್ದಿದ್ರ ಹಿಂದೆ ನನ್ನ ಮಗನ ತಪ್ಪೇನೂ ಇಲ್ವಾ? ಇದೆ ಅಂತ ನಾನು ಏಜೆಯವ್ರ ಮೇಲೆ ಸುಳ್ಳು ಹೇಳಿದ್ರೆ ನನಗೆ ಶಾಪ ತಟ್ಟುತ್ತೆ ಅಜ್ಜಿ. ಅಯ್ಯೋ ದೇವ್ರೆ. ಅಜ್ಜಿ, ಮತ್ತೆ ಯಾಕೆ ಅಳ್ತಿದ್ದೀರಾ? ಚಿನ್ನದಂತ ನನ್ನ ಮಗನ್ನ ನಿನ್ನ ವಿಷಯದೆಲ್ಲ ತಪ್ಪು ತಿಳ್ಕೊಂಡ್ಬಿಟ್ಟೆ. ಅವನನ್ನು ಯಾರೋ ಅರ್ಥ ಮಾಡ್ಕೊಳ್ದೆ ಇದ್ರು. ತಾಯಿಯಾಗಿ ನಾನು ಅವನನ್ನು ಅರ್ಥ ಮಾಡ್ಕೋಬೇಕಿತ್ತು. ನಂತರದಲ್ಲಿ ನಾನೇ ಅವನನ್ನ ಒಂದು ನಿಮಿಷ ಇರು, ಬಂದೆ. ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಓವರ್ ಆಗಿ ಥಿಂಕ್ ಮಾಡಿದಾಗ ಹೀಗಾಗೋದು ಸಹಜ. ರಾಮ್, ನೀನು ಯಾಕೆ ಬರಕ್ಕೆ ಹೋದೆ? ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ. ಹಾಂ ರಾಮ್, ನನ್ನ ಕ್ಷಮಿಸ್ಬಿಡು. ಅಮ್ಮ, ಯಾಕೆ ಏನಾಯ್ತು? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಿಂಗೆ ಕ್ಷಮೆ ಕೇಳುವಂಥದ್ದು ಏನು ಮಾಡಿದ್ಯಾ? ನಿನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ದೆ ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಕ್ಕೆ. ಏನ? ನೀನು ತಪ್ಪು ತಿಳ್ಕೊಳ್ದ? ಸಾಧ್ಯನೇ ಇಲ್ಲ. ಒಂದು ವೇಳೆ ಅಪ್ಪಿ ತಪ್ಪಿ ಹಾಗೇನಾರ ಆಗಿದ್ರು ನೀನು ನನಗೆ ಸಾರಿ ಕೇಳೋ ಅವಶ್ಯಕತೆ ಇಲ್ಲಮ್ಮ. ನನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಟಿರೋ ನೀನು ಗುಲ್ಗಂಜಿ ಅಷ್ಟು ದೋಷನೂ ಕೂಡ ನನ್ನನ್ನು ಹುಡುಕಲ್ಲ ನೀನು. ಆದರೆ ನಾನು ನಿನ್ನನ್ನು ಅರ್ಥ ಮಾಡ್ಕೊಳ್ದೆ ಅವತ್ತು ನಿನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ನಿನ್ನನ್ನು ಪ್ರಶ್ನೆ ಮಾಡಿ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಹೌದು ರಾಮ್, ಅವತ್ತು ಲೀಲಾ ವಿಷಯದಲ್ಲಿ ನಾನು ನಿನ್ನನ್ನು ಅಷ್ಟೊಂದು ಪ್ರಶ್ನೆ ಮಾಡಬಾರ್ದಿತ್ತು. ಅಮ್ಮ, ಪ್ರತಿಯೊಬ್ಬ ತಾಯಿನೂ ನಮಗೆ ಏಜೆ ಅಂತ ಮಗ ಹುಟ್ಲಿಲ್ವಲ್ಲ ಅಂತ ಹೊಟ್ಟೆ ಉರಿ ಪಟ್ಕೋತಾರೆ. ಅಂತ ಮಗನ ನಾನು ಪ್ರಶ್ನೆ ಮಾಡಿದ ತಪ್ಪಲ್ವಾ? ನಿನ್ನ ಪ್ರತಿಯೊಂದು ನಿರ್ಧಾರದ ಹಿಂದೆನೂ ಒಂದು ಬಲವಾದ ಕಾರಣ ಇರುತ್ತೆ. ಅದರಿಂದ ಯಾರಿಗೋ ಒಬ್ರಿಗೆ ಒಳ್ಳೇದಾಗತ್ತೆ ಅಂತ ಗೊತ್ತಿದ್ರು ನಾನು ನಿನ್ನ ಹತ್ರ ಹಾಗೆ ಮಾತಾಡಿದ್ದು ಅಪರಾಧ ತಾನೇ? ಈ ವಿಷಯದಲ್ಲಿ ನನ್ನ ಬಗ್ಗೆ ನನಗೆ ಕೋಪ ಬರ್ತಾ ಇದೆ. ಅಮ್ಮ, ನಿಮಗೆ ಸತ್ಯ ಏನು ಅಂತ ಗೊತ್ತಾಗಿದ್ರೆ ನೀವು ಹಾಗೆ ಮಾತಾಡ್ತಾ ಇದ್ರಾ? ಇಲ್ಲ ತಾನೇ? ಒಬ್ಬಳ ತಾಯಿಯಾಗಿ ಇದನ್ನೆಲ್ಲ ನೀನೇ ಹೇಳ್ದೇ ಇದ್ರು
ನಾನು ಅರ್ಥ ಮಾಡ್ಕೋಬೇಕಿತ್ತು ರಾಮ್. ನಿನ್ನ ನಿರ್ಧಾರದ ಹಿಂದೆ ಒಂದು ಹೆಣ್ಣಿನ ಮರ್ಯಾದೆ, ಅವಳ ಕುಟುಂಬದ ಗೌರವ ಅಡಗಿತ್ತು ಅನ್ನೋದು ನನ್ನ ತಲೆಗೆ ಯಾಕೆ ಹೊಳಿಲಿಲ್ಲ. ಅಮ್ಮ, ಇದೆಲ್ಲ ಮುಗಿದೋಗಿರೋ ಕತೆ, ಬಿಟ್ಬಿಡು. ಅದ್ರ ಬಗ್ಗೆ ಯೋಚನೆ ಮಾಡಿ ನಿನ್ನ ಆರೋಗ್ಯ ಹಾಳು ಮಾಡ್ಕೋಬೇಡ. ಏನಿಲ್ಲ, ನಾನಿವಾಗ ಹುಷಾರಾಗೇ ಇದ್ದೀನಿ, ಚೆನ್ನಾಗಿದ್ದೀನಿ. ನನ್ನ ಮನಸ್ಸಲ್ಲಿ ಇದ್ದಿದ್ದು ಕೊರಗೂ ದೂರ ಆಗಿದೆ. ಇನ್ನು ನಿನಗೆ ಯಾರ ಶಾಪನೂ ತಟ್ಟಲ್ಲ ಅನ್ನೋ ಭರವಸೆನೂ ಮೂಡಿದೆ. ಅಂದಮೇಲೆ ನಾನು ಯಾಕೆ ಯೋಚನೆ ಮಾಡಲಿ, ನೆಮ್ಮದಿಯಾಗಿರ್ತೀನಿ ಇನ್ಮೇಲೆ. ಒಟ್ಟಿನಲ್ಲಿ ನೀನು ನಿನ್ನ ಜೀವನದಲ್ಲಿ ಖುಷಿಯಾಗಿರ್ಬೇಕು, ಅಷ್ಟೇ ನನಗೆ ಬೇಕಾಗಿರೋದು. ನೀನು ನಗನಗ್ತಾ ಇದ್ರೆ ನಾನು ಯಾವಾಗಲೂ ಖುಷಿಯಾಗೇ ಇರ್ತೀನಮ್ಮ. ಎಲ್ಲ ತಾಯಂದ್ರಿಗೂ ಕಣ್ಣೀರು ಬರ್ಸೋ ಮಕ್ಕಳು ಸಿಗ್ತಾರೆ, ಆದರೆ ನನ್ನ ಮಗ ನನ್ನ ಕಣ್ಣಲ್ಲಿ ನೀರೇ ಬರ್ದಿರೋ ಹೋಗಿ ನೋಡ್ಕೋತಾನೆ. ಹೀಗಿರೋವಾಗ ನಾ ಖುಷಿ ಪಡ್ದೆ ಹೇಗಿರಲಿ? ನಿನ್ನ ನಂಬಿಕೆನ ನಾನು ಯಾವಾಗಲೂ ಉಳಿಸ್ಕೋತೀನಿ. ಯಾಕೆ ನಗ್ತಿದ್ಯಾ? ಏನ್ ಕಿಂಡಲ್ ಮಾಡ್ತಿದ್ಯಾ? ಯಾಕೆ ನಗ್ತಿದ್ಯಾ ಹೇಳೋ. ಹಳೆ ಕಾಲದ ಫಿಲ್ಮಲ್ಲಿ ಹೀರೋಯಿನ್ ಬಂದ್ರೆ ಅವ್ರ ಮುಂದೆ ದಪ್ಪಕ್ಕೆ ಎತ್ತರಕ್ಕೆ ಬಂದು ನಿಂತ್ಕೋತಾರಲ್ಲ, ಹಾಗೆ ನಾನು ಬಂದ ತಕ್ಷಣ ನೀವೆಲ್ಲ ನಿಂತ್ಕೊಂಡ್ರಲ್ಲ, ಅದಕ್ಕೆ ನಗು ಬಂತು. ಮಹಾರಾಣಿ ಅವರು ತಮ್ಮನ್ ತಾವ್ ಏನ್ ಅನ್ಕೊಂಡ್ಬಿಟ್ಟಿದಾರೋ. ನೀನ್ ದೊಡ್ಡ ಹೀರೋಯಿನ್ನು, ನಾವು 3 ಜನ ವಿಲನ್ಗಳ. ಅಯ್ಯೋಯ್ಯೋ, ನಾನೆಲ್ಲಿ ಒಂದು ವಿಲನ್ ಅಂತ ಹೇಳ್ದೆ, ಅವ್ರ ತರ ಅಂತ ಹೇಳ್ದೆ ಅಷ್ಟೇ. ನೋಡು, ಈ ತರ ಕಿಲ್ಲನ್ ಮಾಡೋದೆಲ್ಲ ನಮ್ಗೆ ಇಷ್ಟ ಆಗಲ್ಲ. ಅಯ್ಯೋ, ನೀವು ನಾವು ಡಿಸ್ಕಸ್ ಮಾಡ್ಬೇಕಾಗಿರೋ ವಿಷಯ ಏನು, ನೀವೇನ್ ಮಾತಾಡ್ತಾ ಇದ್ದೀರಾ? ಕನ್ಫ್ಯೂಷನ್. ಸಾರಿ ಅಕ್ಕ. ಅಜ್ಜಿ ನಿನ್ನನ್ನು ಯಾಕೆ ಕರೆಸ್ಕೊಂಡ್ರು? ಹುಷಾರಿಲ್ದೆ ಮಲ್ಗಿದ್ದವರು ಇಷ್ಟು ಖುಷಿಯಾಗಿ ಹೋದ್ರಲ್ಲ, ಅಂತದ್ ವಿಷಯ ಏನ್ ಮಾತಾಡ್ದೆ? PT ಉಷಾ ರೇಂಜಿಗೆ ಓಡಿದ್ರು ಅಕ್ಕ. ಒಳಗಡೆ ಏನ್ ನಡೀತು? ನೀನ್ ಅವ್ರ ಹತ್ರ ಏನ್ ಹೇಳ್ದೆ? ಸತ್ಯ ಹೇಳ್ದೆ. ಯಾವ ಸತ್ಯ? ಏನು ಅಂತ ಸರಿಯಾಗಿ ಹೇಳು. ಮೆಹಂದಿ ಶಾಸ್ತ್ರದ ದಿನ ಏನೇನಾಯ್ತು ಅಂತ ಬಿಡಿಸಿ ವಿವರವಾಗಿ ಹೇಳ್ದೆ.